ಸರ್, ಅಂಕಿ ಸಂಖ್ಯೆಗಳನ್ನು ನೋಡಿದಾಗಲೇ ತುಂಬ ಶಾಕಿಂಗ್ ಇದೆ. ನೀವು ಹೇಳಿದಾಗ ಅಂದರೆ ವಕ್ಫ್ ಆಸ್ತಿಯಿಂದ ಬರಬೇಕಾಗಿರೋದು 12,000 ಕೋಟಿ, ಬರ್ತಾ ಇರೋದು ಜಸ್ಟ್ 163 ಕೋಟಿ ಅಂದಾಗ ಭ್ರಷ್ಟಾಚಾರದ ಒಂದು ಕ್ಲೂ ಸಿಗುತ್ತೆ. ಎಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲೆಲ್ಲಿ ಪೋಲ್ ಆಗ್ತಾ ಇದೆ ಅನ್ನೋವಂಥದ್ದು, ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನುವಂಥದ್ದು. ಸೊ ನೀವು ಹೇಳಿದ ಹಾಗೆ ಇದು ಬರೀ ಅಂದರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಭಾರತದಾದ್ಯಂತ ಎಷ್ಟೊಂದು ರಾಜ್ಯಗಳು ಯಾವ್ಯಾವ ಪ್ಲೇಸಲ್ಲಿದೆ ಅಂದರೆ ವಕ್ಫ್ ಆಸ್ತಿಗಳು ಹೆಚ್ಚಾಗಿರುವಂಥದ್ದು ಹೇಳಿ. ವಕ್ಫ್ ಆಸ್ತಿಗಳು ಹೈಯೆಸ್ಟ್ ಇರ್ತಕ್ಕಂಥದ್ದು ಡೆಲ್ಲಿ, ಉತ್ತರ ಪ್ರದೇಶ್, ಹರಿಯಾಣ, ಜಮ್ಮು ಕಾಶ್ಮೀರ್, ಗುಜರಾತ್. ಅಂದರೆ ಭಾಳಷ್ಟು ಜಾಗಗಳಲ್ಲಿ ಮುಸ್ಲಿಂ ಮೈನಾರಿಟೀಸ್ ಇರ್ತಕ್ಕಂಥ ಜಾಗಗಳು ಇವೆಲ್ಲವು. ಆ ಜಾಗಗಳಲ್ಲಿ ಹೈಯೆಸ್ಟ್ ಇದೆ. ಕರಪ್ಷನ್ಸು ಹೈಯೆಸ್ಟ್ ಅಲ್ಲೇ ಆಗಿರೋದು. ಕರ್ನಾಟಕ ಆಲ್ಸೋ, ಕರ್ನಾಟಕ ಕಮ್ಸ್ ಇನ್ 4th or 5th ಪ್ಲೇಸಲ್ಲಿ ಬರ್ತದೆ ಇದು ಕರಪ್ಷನ್ ರೇಟ್ಸಲ್ಲಿ. ಐ ವಿಲ್ ಗಿವ್ ಯು ಆಲ್ ದ ಡಾಕ್ಯುಮೆಂಟ್ಸ್. ನಿಮಗೆ ಈ ಸಂವಾದವನ್ನು ತಾವು ತೋರಿಸ್ತೀವಿ, ವೀಕ್ಷಕರಿಗೆ ತೋರಿಸ್ಬೇಕು ಅಂದಾಗ ನಾವು ದಾಖಲಾತಿಗಳನ್ನೇ ಕೊಡೋಣ. ಎಲ್ಲೆಲ್ಲಿ ದಾಖಲಾತಿಗಳು ಯಾವ್ಯಾವ ರೂಪದಲ್ಲಿ ಇದ್ದು, ಹೇಗಿತ್ತು, ಇತಿಹಾಸ ಹೆಂಗಿತ್ತು, ಇತಿಹಾಸದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ಅವತ್ತಿನ ಕಾಲದ ದಾಖಲಾತಿಗಳು ಹೇಗೆ ಇದ್ದವು, ಹೇಗೆ ಬರೆದಿದ್ದಾವೆ, ಹೇಗೆ ಅಮೆಂಡ್ಮೆಂಟ್ ಆಗಿದ್ದಾವೆ, ಇದಿಷ್ಟೂ ಕೂಡ ನಿಮಗೆ ಕಲೆಕ್ಟ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಸೊ ಇದರಲ್ಲಿ ಯಾವುದೂ ನಾನು ಯಾವುದೋ ಒಂದು ಹಿನ್ನೆಲೆಯಲ್ಲಿ ಬೇರೆ ಇಟ್ಕೊಂಡು ನಾನು ಮಾತನಾಡ್ತಾ ಇಲ್ಲ. ಅಂದರೆ ನಾನು ಆ ಕಮಿಟಿನಲ್ಲಿ ಚೇರ್ಮನ್ ಆಗಿ ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿದ್ರಿಂದ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತ ಹೇಳಿಬಿಟ್ಟೆ ನನ್ನ ಅವಧಿಗಳಲ್ಲಿ ಅಷ್ಟೊಂದು ನಾನು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಸರಿ, ಈಗ ಅವತ್ತು ನೋಟಿಸು BJP ಕೊಟ್ಟಿದೆ ಅನ್ನೋದನ್ನ ಮಾತನ್ನು ಕಾಂಗ್ರೆಸ್ ಆಡ್ತಕ್ಕಂಥದ್ದು ಕ್ಷಮ್ಯ ಅಪರಾಧ. BJP ಕೊಡಲಿಲ್ಲ, ಅದು ಲೆಜಿಸ್ಲೇಟಿವ್ ಕಮಿಟಿ ಕೊಟ್ಟಿದ್ದು. ಅಲ್ಲಿ ಕಾಂಗ್ರೆಸ್ ಮೆಂಬರ್ಸ್ ಇದ್ರು, ಅಲ್ಲಿ JDS ಮೆಂಬರ್ಸ್ ಇದ್ರು. ನಾವು ಇಷ್ಟೂ ಜನ ಸೇರಿಬಿಟ್ಟು ಆ ನೋಟಿಸನ್ನು ಇಶ್ಯೂ ಮಾಡಿದ್ದು. ಯು ಕ್ಯಾನ್ ಸಿ ಮೈ ಪ್ರೊಸೀಡಿಂಗ್ಸ್ನ ನೋಡಿ. ನೀವು ಇನ್ನೂ ಒಂದು ಹೆಜ್ಜೆ ಅಂದರೆ ಅನ್ವರ್ ಮಾನಪಾಡಿಯವರ ವರದಿ ಇದೆ. ಅದರಲ್ಲಿ ಪಾಪ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಕಮಿಷನ್ ಹ್ಯಾಸ್ ವರ್ಕ್ಡ್ ಎ ಲಾಟ್ ಅಂದರೆ ಲಾಟ್. ನಾನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಓದಿಲ್ಲ ಅಂದರೂ ಕೂಡ ಮೇಜರ್ ಸೆಕ್ಷನ್ಸ್ ಎಲ್ಲವನ್ನು ಕೂಡ ನಾನು ಓದಿದ್ದೀನಿ. ಅದರಲ್ಲಿ ಅವರು ಹೇಳಿದ್ದಾರೆ ಯಾವ್ಯಾವ ರಾಜಕಾರಣಿಗಳು. ನಾನು ಆ ರಾಜಕಾರಣಿಗಳ ಹೆಸರನ್ನು ನಾನು ಇಲ್ಲಿ ತಗೊಳೋದಷ್ಟು ಸೂಕ್ತ ಅಲ್ಲ ಅನಿಸುತ್ತೆ, ಬಿಕಾಸ್ ಆ ಬುಕ್ಕಲ್ಲೇ ಎಲ್ಲದೂ ಇದೆ, ಆ ಕಮಿಷನ್ ಆ ರಿಪೋರ್ಟಲ್ಲಿ ಎಲ್ಲದೂ ಇದೆ, ಭಾಳಷ್ಟು ಜನ ಇದಿದೆ. ಆದರೆ ಅದೇ ಥರದ ಇನ್ಸಿಡೆಂಟು ಸುಮಾರು ಅವ್ರು ಹೇಳೋ ಪ್ರಕಾರ ಸುಮಾರು 4 ಲಕ್ಷ ಕೋಟಿಯಷ್ಟು ಅನ್ವರ್ ಮಾನಪಾಡಿಯವ್ರ ರಿಪೋರ್ಟಲ್ಲಿರೋದು, ಲಕ್ಷ ಕೋಟಿಯಷ್ಟು ಜಾಗ ಇದು ಹಣ ಇರ್ತಕ್ಕಂಥ ಪ್ರಾಪರ್ಟಿಗಳು ಇವೆಲ್ಲವೂ ಕೂಡ ಅಪ್ಸೆಟ್ ಆಗಿದೆ ಅಂಥೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ದೊಡ್ಡ ಜನದ ಹೆಸರಿದೆ, ದೊಡ್ಡ ಜನದ ಹೆಸರುಗಳಿದೆ, ಎಲ್ಲ ಸೀನಿಯರ್ ಲೀಡರ್ಸ್ಗಳ ಹೆಸರುಗಳಿದೆ. ಬಟ್ ನನ್ನ ಮುಂದೆ ನಾನು ಕಮಿಟಿ ನಡೆಸ್ಬೇಕಾರೆ, ನಾನು ಲೆಜಿಸ್ಲೇಟಿವ್ ಕಮಿಟಿ ನಡೆಸ್ಬೇಕಾರೆ ಇದೇ ರೀತಿಯಲ್ಲಿ ಯಲಹಂಕದಲ್ಲಿ ಒಂದು ಕೇಸ್ ಬಂತು. ಇಲ್ಲ ಹೀಗೆ ಒಬ್ಬರು ಹಿಂಗೆ ಜಾಗ ತಗೊಂಡ್ಬಿಟ್ಟಿದ್ದಾರೆ ಸರ್, ಅದನ್ನು ವಕ್ಫ್ ಇದ್ದಿದ್ದ ಜಾಗನ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು. ಸರಿ, ಸಮನ್ ಮಾಡಿ DC ಅವರಿಗೆ, ತಹಶೀಲ್ದಾರಿಗೆ ಮತ್ತು ಅವ್ರು ಯಾರು ತಗೊಂಡಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಒಂದು ಸಮನ್ ಮಾಡಿ ಅಂತ ಹೇಳಿದ್ವಿ. ಸಮನ್ ಮಾಡಿದಾಗ ಅವರು ಬಂದರು, ನಮ್ಮ ಕಮಿಟಿಯಲ್ಲೂ ಇದ್ದರು, ಬಂದರು. ಇಲ್ಲ ಸರ್, ನಾನು ಇದನ್ನು ತಗೊಂಡ್ಬಿಟ್ಟಿದ್ದೆ, ನಮಗೆ ಗೊತ್ತಾಗಿಲ್ಲ, ನಾನು ಐ ವಿಲ್ ಸ್ಟ್ಯಾಂಡ್ ಬೈ NA ಹ್ಯಾರಿಸ್ ಅವರು ಇನ್ಫ್ಯಾಕ್ಟ್ ಅದನ್ನು ಇದು ಮಾಡಿದ್ದು. NA ಹ್ಯಾರಿಸ್ ಅವರೇ ಕಮಿಟಿ ಬಂದರೆ ನಮ್ಮ ರಿಪೋರ್ಟು ಕೂಡ ಇದೆ, ಅದೆಲ್ಲವೂ ಪ್ರೊಸೀಡಿಂಗ್ಸ್ ಈಸ್ ಇನ್ ದ ಆನ್ ದ ಇದು ಇಟ್ ಈಸ್ ಲೇಡ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಆಲ್ಸೋ. ಅವ್ರು ಹೇಳಿದರು, ಇಲ್ಲ ಇದನ್ನು ನಾನು ತಪ್ಪಾಗಿ ತಗೊಂಡ್ಬಿಟ್ಟಿದ್ದೀನಿ ಸರ್, ಅದನ್ನು ನಾನು ವಾಪಸ್ ಮಾಡ್ತೀನಿ ವಕ್ಫಿಗೆ ಅಂತ ಹೇಳಿ. ಸೊ ರೆಕಾರ್ಡಿಂಗ್ ಈಸ್ ಆಲ್ಸೋ ಡನ್. ಇದನ್ನು ವಕ್ಫ್ ಬೋರ್ಡಿಗೆ ವಾಪಸ್ ಕೊಟ್ಟಾಗಿದೆ ಅಂತ ಹೇಳ್ಬಿಟ್ಟು ಮಾಡೇ ಆಯಿತು. ಬಟ್ ಇವತ್ತಿವರೆಗೂ ವಕ್ಫಿಗೆ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿನಲ್ಲಿ RTCನಲ್ಲಿ ವಕ್ಫಿಗೆ ಬೇರೆದೆಲ್ಲ ರೈತರದ್ದೆಲ್ಲದು ರಾತ್ರೋರಾತ್ರಿ ಇವರೆಲ್ಲದು ವಕ್ಫ್ ಅಂತೇಳಿ ಬರೆದ್ಬಿಟ್ರು. ಜಮೀರ್ ಅವ್ರು ಹೇಳಿದರು, DC ಅವ್ರು ಕುತ್ಕೊಂಡ್ರು, ಬೆಳಗಿನ ಜಾವ ಎಲ್ಲವೂ ಇದಾಯಿತು, ಮಾರನೇ ದಿನಕ್ಕೆ ಎಲ್ಲದು ರೈತರು ಜಮೀನು ಇದ್ದಿದ್ದು ಇದನ್ನು ವಕ್ಫ್ ಅಂತ ಹೇಳಾಯಿತು. NA ಹ್ಯಾರಿಸ್ ಅವರು ಕೊಟ್ಟಿರೋ ಜಾಗ ವಕ್ಫಿಂದ ನಾ ತಗೊಂಡಿದ್ದು ತಪ್ಪಾಗಿದೆ ಸರ್, ವಕ್ಫಿಗೆ ಕೊಟ್ಟಿದ್ದೀನಿ ಅಂದರೆ ಅವ್ರ ಹೆಸರಿಂದ ಇವತ್ತಿನವರೆಗೂ ಬದಲಾವಣೆ ಆಗಲಿ. ಹೇಗೆ ಸರ್ ಇದು ಬದಲಾವಣೆ ಆಗಲಿ? ಹೇಗೆ ಅಂದರೆ ಇದು ಬಂಡವಾಳಶಾಹಿಗಳು, ದುಡ್ಡಿರ್ತಕ್ಕಂಥವ್ರು, ಅಥವಾ ಕರಪ್ಷನಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರೋರು,
ಸಾರ್ವಜನಿಕರ ಆಸ್ತಿಗಳು ಅಥವಾ ಒಂದು ಧರ್ಮದ ಹೆಸರಿನಲ್ಲಿ ಮಾಡಿರ್ತಕ್ಕಂಥ, ಬಡವರಿಗೆ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ, ಮಸೀದಿ, ಚರ್ಚ್ಗಳಿಗೆ ಮಾಡಿರ್ತಕ್ಕಂಥ ಆಸ್ತಿಗಳಲ್ಲಿ ಅದೇ ಸಮುದಾಯದವರು ಈ ಥರದ ಭಾವನೆಗಳನ್ನು ಇಟ್ಟುಕೊಂಡು ಅವರಿಗೂ ಮೋಸ, ಸರ್ಕಾರಕ್ಕೂ ಮೋಸ. ಸರ್ ಮತ್ತೊಮ್ಮೆ ಇಲ್ಲಿ ಅಂದರೆ ಬಡವನ ಕೋಪ ದವಡೆಗೆ ಮೂಲ ಅನ್ನುವಂಥದ್ದು ಸಾಬೀತಾಗ್ತದೆ. ಬಡವರು ಏನು ಮಾಡ್ತಾರಪ್ಪ, ಅವರು ಏನು ಮಾಡೋ ಹಾಗಿದ್ದಾರೆ ಅನ್ನುವಂಥದ್ದು. ಬಡ ರೈತರು ಏನು ಮಾಡ್ತಾರೆ ಪಾಪ, ಈಗ ಆತ್ಮಹತ್ಯೆ ಅಂತ ದಾರಿಗಳನ್ನು ನೋಡ್ತಾ ಇದ್ದಾರೆ ಅಂದರೆ ಇವೆಲ್ಲವೂ ಕಾರಣ ಅವೆಲ್ಲವೂ ಕೂಡ ಅಲ್ಲಿಗೆ ಬಂದು ನಿಂತು ಬಿಡ್ತದೆ. ಯಾಕಂದರೆ ಇವತ್ತು ವಕ್ಫ್ ಅಂತೇಳಿ ಬರೀತೀವಿ, ಅವನಿಗೆ ಸಾಲ ಸಿಗೋದಿಲ್ಲ, ಎಲ್ಲೂ ಅನುಕೂಲ ಆಗೋದಿಲ್ಲ, ಅವನದೆಲ್ಲೋ ಪಿತ್ರಾಜಿತ ಆಸ್ತಿನ ಅವನು ಬಂದ್ಬಿಟ್ಟಿರ್ತಾನೆ. ಈಗ ಅವನು ಆ ದಾಖಲಾತನ್ನು ನಂದು ಅಂತೇಳಿ ಪ್ರೂವ್ ಮಾಡೋಕ್ಕೆ ಅವನು ಕೋರ್ಟಿಗೆ ಅಲಿಯೋದು ಹೆಂಗೆ? ಯಾವ ಕೋರ್ಟಲ್ಲಿ ಹೋಗಿ ನಿಲ್ಲಬೇಕು? ಅವನು ವಕ್ಫ್ ಕೋರ್ಟಿಗೆ ಬರಬೇಕು, ಅಲ್ಲೇ ನಿಂತ್ಕೋಬೇಕು. ಇವರು ಕೋರ್ಟ್ ನಡೆಸೋದಿಲ್ಲ. ಕೋರ್ಟ್ ನಡೆಸೋದಕ್ಕೆ ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಸ್ಟಾಫ್ ಇಲ್ಲ, ಅಲ್ಲಿ ಏನೂ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹಿ ಹ್ಯಾಸ್ ಟು ರನ್ ದ ಕೋರ್ಟ್. ಸೊ ಅಂದರೆ ಇದು ಒಂದು ವಿಷಯ ವಸ್ತುಲಾಯ್ತು, ಹಿಂಗೇ ಸುತ್ತಾಡ್ತಾ ಇರೋದು. ಬಡವರ ಹೆಸರಿನ ಮೇಲೆ ನಾವು ಕಾನೂನು ಮಾಡಿಕೊಂಡು ಒಬ್ಬ ಧಾರ್ಮಿಕವಾಗಿ ಅದೇ ಸಮುದಾಯಗಳಿಂದ ದುಡ್ಡನ್ನು ತಂದುಬಿಟ್ಟು ನಿಮಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಆ ಕಡೆಗೆ ಶಾಲೆ ನಡೆಸ್ತಿರೋ, ಧಾರ್ಮಿಕವಾಗಿ 10 ಜನಕ್ಕೆ ಊಟ ಹಾಕ್ತಿರೋ, ದಾಸೋಹ ಮಾಡ್ತಿರೋ ಅಥವಾ ವಿದ್ಯೆ ಕಲಿಸ್ತಿರೋ, ಯಾವ ಕೆಲಸನೂ ಆಗೋದಿಲ್ಲ ಇದರಲ್ಲಿ, ಯಾವುದಕ್ಕೂ ಇದು ನಾಂದಿ ಆಡೋದಿಲ್ಲ. ಹಾಗಾಗಿ ವಕ್ಫ್ ಅಂತಕ್ಕಂಥದ್ದು ಏನಿದೆ ಇದನ್ನು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ನೀವು ತಗೊಬೇಕಾಗಿರ್ತಕ್ಕಂಥ ಕೆಲಸ. ಇದೇ ರೀತಿಯಲ್ಲಿ ಕೆಲವು ದೇಶಗಳಲ್ಲಿ ಕೆಲವು ಮಾಡಿದ್ದಾರೆ. ಸಿಂಗಾಪುರ್ ಅಂದರೆ ಇನ್ನೂ ಒಂದು 2-3 ದೇಶಗಳು ಈ ವಕ್ಫ್ನಲ್ಲಿ ಬಂದಿರತಕ್ಕಂಥ ಆದಾಯವನ್ನು ಅದೇ ರೀತಿಯಲ್ಲಿ ಖರ್ಚು ಮಾಡೋದಕ್ಕೆ ಭಾಳ ಪೂರ್ಣ ಪ್ರಮಾಣದ ಒಂದು ಸ್ಟಡಿನ ಮಾಡಿಬಿಟ್ಟು ಅವರು ಭಾಳ ಟ್ರಾನ್ಸ್ಪರೆಂಟಾಗಿ ಮಾಡಿರ್ತಕ್ಕಂಥ ದೇಶನೂ ಇದ್ದಾವೆ. ನಾನು ಇಲ್ಲ ಅಂತಲೂ ಎಲ್ಲರೂ ಕೂಡ ಲೂಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಯು ಶುಡ್ ಟೇಕ್ ದಟ್ ಮಾಡೆಲ್. ಜನಗಳ ಆಸ್ತಿಯನ್ನು ಯಾರನ್ನ ದಾನ ಕೊಟ್ಟಿದ್ದೀನಿ, ಇವಾಗ ಸಾರ್ವತ್ರಿಕವಾಗಿ ಕೆಲವು ದಾನಿಗಳು ಇದ್ದಾರೆ, ನಾನು ಶಾಲೆಗೆ ಈ ಜಮೀನನ್ನು ದಾನ ಕೊಟ್ಟಿದ್ದೀವಿ ಅಂತಾರೆ. ಯಾರ ಹೆಸರಿಗೆ ದಾನ ಕೊಟ್ಟಿದ್ದು ಯಾರ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ? ಇವತ್ತಿನ ಸರ್ಕಾರದಲ್ಲಿ ಗವರ್ನರ್ ಹೆಸರಿಗೆ ಆಗುತ್ತೆ. ಸರ್ಕಾರದ ಹೆಸರಿಗೆ ಆಗೋದಿಲ್ಲ, ಅದು ಗವರ್ನರ್ ಹೆಸರಿಗೆ ಆಗುತ್ತೆ. ಗವರ್ನರ್ ಹೆಸರಿಗೆ ಆಗಿರತಕ್ಕಂಥ ಇದನ್ನು ನೀವು ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸರ್ಕಾರ ಕ್ಯಾಬಿನೆಟಲ್ಲಿ ತಂದುಬಿಟ್ಟು ಅದಕ್ಕೆ ಏನಾದ್ರು ಬದಲಾವಣೆ, ಅದು ಯಾವ ಕಾಲಕ್ಕೆ ಅವನು ಯಾವ ಉದ್ದೇಶದಿಂದ ಕೊಟ್ಟಿಯಾನೆ ಅದೇ ಉದ್ದೇಶಕ್ಕೆ ಮಾಡಬೇಕು. ಅದರಲ್ಲಿ ಆ ಫ್ಯಾಮಿಲಿಯವರು ಏನಾದ್ರು ಬಂದುಬಿಟ್ಟು ಇಲ್ಲ ಇದು ನಾವು ಬದಲಾವಣೆ ಮಾಡಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಹಂಗಾಗಿಲ್ವೇ? ನಮ್ಮ ಶಿವಾಜಿನಗರಲ್ಲಿ ಒಂದು ಕಬ್ರಸ್ತಾನ್ ಇದ್ದಂಥ ಜಾಗ 200/200, ಅದು 1ರಿಂದ 2, 2ರಿಂದ 3 ಬದಲಾವಣೆ ಹ್ಯಾಂಡಿಗೆ ಬದಲಾವಣೆ ಆಗಿ ಆ ಬಂಡವಾಳ ಶಾಹಿ ಜೊತೆಗೆ ಹೋಗಿ ಕಬ್ರಸ್ತಾನ್ ಸೇರ್ಕೊಂಡಿದೆ. 200/200 ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಅದರ ಆದಾಯ ವಕ್ಫ್ ಬೋರ್ಡಿಗೆ ಬರಬೇಕಿತ್ತು, ಅದು ಸ್ವಂತಿಕೆಗೆ ಹೋಗಿದೆ. ಅದೇ ರೀತಿಯಲ್ಲಿ ಡೆಲ್ಲಿನಲ್ಲಿ ನೀವು ಕರಪ್ಷನ್ ರೇಟ್ ಕೇಳ್ತಾ ಇದ್ರಿ. ಕರಪ್ಷನ್ ರೇಟ್ ಇವತ್ತಿಂದಲ್ಲ, ಬ್ರಿಟಿಷರ ಕಾಲದಿಂದನೇ ಈ ಮುತಾಲಿಗಳು ಅಂತ ಹೇಳ್ಬಿಟ್ಟು ಏನು ಇವು ಇದನ್ನು ಸೂಪರ್ವಿಷನ್ ಮಾಡೋದಕ್ಕೆ ಮಾಡಿದ್ರು, ಅವ್ರ ಮಕ್ಕಳಿಗೆ ಈ ಆಸ್ತಿಗಳನ್ನೆಲ್ಲ ಬರದೇ ಹಾಕಿದ್ದಕ್ಕೆ ಅವರಿಗೆ ಶಿಕ್ಷೆ ಎಲ್ಲ ಕೊಟ್ಟಿದ್ದಾರೆ ಆಗಿನ ಕಾಲಕ್ಕೆ. ಮತ್ತು ಈ ಥರ ಇದ್ದವರಿಗೆ ಇಷ್ಟಿಷ್ಟು ಕ್ವಾಲಿಫಿಕೇಷನ್ ಇರಬೇಕು ಅಂತೇಳಿ ಎಲ್ಲ ಇದೆ. ಬಟ್ ವಕ್ಫ್ ಬೋರ್ಡಲ್ಲಿ ಕೆಲವು ಜಾಗಗಳಲ್ಲಿ ಏನು ಮಾಡಿ 10ನೇ ಕಾಸ್ನವ್ರನ್ನ ತಗೊಂಡು ಹೋಗ್ಬಿಟ್ಟು ವಕ್ಫ್ ಬೋರ್ಡ್ ಚೇರ್ಮನ್ಗಳು ನಮ್ಮ ಇದು ಡೈರೆಕ್ಟರ್ಸ್ನಾಗ ಮಾಡಿದ್ದಾರೆ. ಹಂಗೆಲ್ಲ ಮಾಡಂಗಿಲ್ಲ. ಅದಕ್ಕೆ ಒಂದು ಅರ್ಹತೆ ಇದೆ. ಏನು ಬೇಕಾದರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅನ್ನೋಷ್ಟು ಮಟ್ಟಿಗೆಲ್ಲ ಬಂದುಬಿಟ್ಟಿದೆ, ಮಾಡಿದ್ದಾರೆ. ಹಾಗಾಗಿ ವಕ್ಫ್ ಕಾನೂನನ್ನು ಇವತ್ತು ದೇಶದಾದ್ಯಂತ, ರಾಜ್ಯದಾದ್ಯಂತ ಮತ್ತು ಜಿಲ್ಲೆಗೂ ಕೂಡ ರೈತರ ಸಮಸ್ಯೆ ಇರೋದ್ರಿಂದ, ಅವನ ಅನ್ನದ ಸಮಸ್ಯೆ, ಅವನ ಹೋರಾಟದ ಸಮಸ್ಯೆ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಇದು ಸ್ಟಡಿ ಆಗ್ತಕ್ಕಂಥ ಅವಶ್ಯಕತೆ ಭಾಳ ದೊಡ್ಡ ಮಟ್ಟಕ್ಕೆ ಇದೆ. ಇದನ್ನು ಯಾವುದೇ ಸಂದರ್ಭಕ್ಕೂ ಕೂಡ ನೀವು 2G ಹಗರಣ ಅಥವಾ ಕಾಲ್ಗೇಟ್ ಹಗರಣ ಅಥವಾ ಯಾವುದೋ ಒಂದು ನಮ್ಮ ಹಗರಣಗಳಿಗೆ ಹೇಳ್ತೀವಲ್ಲ, ಇಂಥದ್ದು ಡೆಕ್ಕನ್ ಹಗರಣ, ಈ ಥರ ಎಲ್ಲ ಹಗರಣದ ಬಗ್ಗೆ ಭಾಳಷ್ಟು ನಮಗೆ ಸೀರೀಸ್ ಆಫ್ ಹಗರಣಗಳಿದ್ದಾವೆ. ಈ ಎಲ್ಲ ಹಗರಣಗಳಿಗಿಂತನೂ ವಕ್ಫ್ ಹಗರಣ ವಿಲ್ ಕಮ್ ಆನ್ ದ ಟಾಪ್.